ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಹುಕ್ಕೇರಿಯಲ್ಲೇ ಅಂದ ತಕ್ಷಣ ನಿಮಗೆ ಸಡನ್ನಾಗಿ ಶಾಕ್ ಹೊಡಿತದೆ. BDCC ಬ್ಯಾಂಕಿಂದ ಇವ್ರು ಮಾತಾಡಿಕೊಂಡಿದ್ದಾರೆ ಅಂತ. ಹೌದು, ಕಳ್ಕೊಂಡಿದ್ದಾರೆ ಅವರು. ರಮೇಶ್ ಕತ್ತಿ ಕುಟುಂಬದವ್ರು ಕಳ್ಕೊಂಡಿದ್ದಾರೆ. BDCC ಕಳ್ಕೊಂಡಿದ್ದಾರೆ. ಜೊತೆಗೆ ಹೀರಾ ಶುಗರ್ಸ್ ಆಡಳಿತದಲ್ಲಿ ತಮ್ಮ ಅಧಿಕಾರ ಕಳ್ಕೊಂಡಿದ್ದಾರೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದಲ್ಲಿ ಆಡಳಿತ ಮೇಲೆ ಹಿಡಿದು ಕಳ್ಕೊಂಡಿದ್ದಾರೆ. ಸಹಜದ ಎಲ್ಲಿ ಕಳ್ಕೊಂಡಿರೋದು ಅಲ್ಲೇ ಹುಡುಕ್ಬೇಕಾಗ್ತದೆ ರೀ. ಹೀಗಾಗಿ ರಮೇಶ್ ಕತ್ತಿ ಅವರಿಗೆ ಭಾಳಷ್ಟು ಒಳಗೆ ನೋವಾಗಿದೆ. ಕಳ್ಕೊಂಡಿದ್ದು ಅಧಿಕಾರದಲ್ಲಿ ನಡೆಯುವಂಥದ್ದು ಇದನ್ನು ನೋವು ಅನ್ನೋಕ್ಕಿಂತಲೂ ಚಾಲೆಂಜಾಗಿ ತೊಗೋಬೇಕಾಗ್ತದೆ ಅನ್ನೋದಷ್ಟೇ ಮತ್ತು ನಾವು ಹೇಳಬೇಕಾಗೋದಿಲ್ಲ. ನಮ್ಮ ರಮೇಶ್ ಕತ್ತಿ ಅವರು ಒಂದು ಮಾತನ್ನು ಮಾತಾಡಿದ್ದಾರೆ. ನಾವೀಗಾಗಲೇ ನಾವು BDCC ಮೇಲೆ ಅನೇಕ ವಿಡಿಯೋಗಳು ಮಾಡಿಬಿಡ್ತಾ ಇದ್ದೀವಿ. ಕಾರಣಷ್ಟ BDCC ರೈತರ ಪರವಾಗಿ ಉಳಿಲಿ, ಒಳ್ಳೆಯವ್ರ ಕೈಯಾಗಿ ಉಳಿಲಿ, ಪ್ರಾಮಾಣಿಕೆಯಾಗಿ ಉಳಿಲಿ, ರೈತ ಸಮಸ್ಯೆಗಳೆಲ್ಲ ಸಾಲ್ವ್ ಮಾಡಲಿ. ಯಾಕಂದರೆ ಇವತ್ತು ರೈತ ಈ ದೇಶದೊಳಗೆ ಅತ್ಯಂತ ಬಡವನಿದ್ದಾನೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಅವ್ರನ್ನ ಸರ್ಕಾರ ಅಂತ ಎತ್ತುವುದಿಲ್ಲ. ಯಾಕಂದರೆ ರೈತರನ್ನು ತಾವು ಹೇಳಬೇಕಾಗ್ಯದ. ಯಾರು ಎಬ್ಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಂತೂ ಯಾವ ಕಾಲಕ್ಕೂ ಈ ನಿಶ್ಚಿತ ಅನ್ನಿಸ್ತದೆ. ಇದೆ ನನಗೆ ಹೆಚ್ಚಿನ ಡೆವಲಪ್ಮೆಂಟ್ ನೋಡಿದಾಗ ಬೆಂಬಲ ಬೆಲೆ ಕಾನೂನು ಮಾಡೋದಿಲ್ಲ ಅಂದಾಗ ಇವರು ಹೇಳ್ಬೇಕಾಗಿದೆ. ಸರ್ಕಾರ ರಂಗನ ಹೇಳ್ಬೇಕಾಗಿದೆ. ಸರ್ಕಾರ ರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥ ರಮೇಶ್ ಕತ್ತಿ ಅವರು ಅವ್ರದ್ದು ಸ್ವಲಾಭನೂ ಆಗಿದೆ ಅವರಿಗೆ. ಅದನ್ನು ರಾಜಕೀಯ ಲಾಭನೂ ಆಗಿದಿಲ್ಲ ಅಂತಲ್ಲ. ಅದೇ ಕಾಲಕ್ಕೆ ಒಂದಿಷ್ಟು ಒಳ್ಳೆ ಕೆಲಸಗಳು ಆಗಿದಾವೆ. ಮತ್ತು BDCC ಬ್ಯಾಂಕ್ ಲಾಭದಲ್ಲಿ ಏನಾದರೂ ಇದ್ದಿದ್ರೆ ಅವ್ರ ಕೆಲಸನೂ ಅಲ್ಲದ ಇಲ್ಲಂತಲ್ಲ. ಹಾಗಂತೇಳಿ ಅವರು ಎಲ್ಲನೂ ಫ್ರೀಯಾಗಿ ಮುಪ್ಪತ್ತಿನಿಂದ ಮಾಡಿದಾರಂತಲ್ಲ, ಅಧಿಕಾರದ ಮಾಡಿದ್ದಾರೆ.